ಇವತ್ತು ಮೂರನೇ ವಾಕ್ಯ ಯಾವುದೆಂದ್ರೆ ಯೋಹಾನ 19:26-27. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲಿ ಇರಿಸಿಕೊಂಡನು. ನಾನು ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೀನಿ. ಯಾರಾದರೂ ನಿಮ್ಮ ಮಕ್ಕಳಿಗೆ ಹೊಡೆಯೋದಾಗ್ಲಿ ಬೈಯೋದಾಗ್ಲಿ ಮಾಡಿದ್ರೆ ನೀವೇನ್ ಮಾಡ್ತೀರಾ? ನಮ್ಮ ಮಮ್ಮಿ ಆದ್ರೆ ಬೈತಾರಪ್ಪ, ನಮ್ಮ ಮಮ್ಮಿ ಆದ್ರೆ ಜಗಳಕ್ಕೆ ಹೋಗ್ತಾರಪ್ಪ. ಯಾರು? ಎಲ್ಲರೂ ಅಷ್ಟೇ ಅಲ್ವಾ? ಆದ್ರೆ ನನ್ನ ಪ್ರಶ್ನೆ ಏನಂದ್ರೆ, ಅಲ್ಲಿ ತಾಯಿ ಮರಿಯಳು ಕೂಡ ತಾಯಿ ಅಲ್ವಾ? ಯೋಹಾನನಿಗೆ ಯೇಸುವಿಗೆ ತಾಯಿನೇ ಅಲ್ವಾ? ಯಾಕೆ ಅವರು ಸುಮ್ಮನಿದ್ರು? ಯಾಕೆ ಅವ್ರು ಏನೋ ಮಾತಾಡ್ಲಿಲ್ಲ? ಈ ಪ್ರಶ್ನೆಗೆ ಉತ್ತರ ನಾನು ಕೊನೆಯಲ್ಲಿ ಕೊಡ್ತೀನಿ. ಸೊ ಈ ಮೂರನೇ ವಾಕ್ಯ ನಮ್ಗೆ ಏನ್ ಹೇಳುತ್ತೆ ಅಂದ್ರೆ, ಮೊದಲನೇದು ಪ್ರೀತಿ. ಈಗ ತಾನೇ ಹಾಡಲ್ಲಿ ಹಾಡ್ಕೊಂಡ್ವಿ, ಈ ಪ್ರೀತಿನ ನಾನು ಹೇಗೆ ವರ್ಣಿಸಿದಪ್ಪ ಅಂತ ಹಾಡ್ಕೊಂಡು. ಸೊ ಮೊದಲನೆಯದಾಗಿ ಪ್ರೀತಿ. ಎರಡನೆಯದಾಗಿ ತನ್ನ ತಾಯಿ ಮೇಲಿದ್ದ ಜವಾಬ್ದಾರಿ. ಸೊ ಎಲ್ಲರೂ ಅಷ್ಟೇನೇನೆ, ಒಂದು ಹಂತ ಬಂದಾಗ ಎಲ್ಲರೂ ದೂರ ಆಗ್ಬಿಡ್ತಾರೆ. ಚಿಕ್ಕ ವಯಸ್ಸಿಂದ ನಮ್ಮ ಅಪ್ಪ ಅಮ್ಮ ನನ್ನ ಬೆಳೆಸಿ ಸ್ಕೂಲಿಗೆ ಕಳಿಸಿ ಸಾಕಿ ಮಾಡಿರ್ತಾರೆ. ಆದರೆ ಒಂದು ಟೈಮ್ ಬಂದಾಗ ಎಲ್ಲರೂ ಅಷ್ಟೇ, ಎಲ್ಲರೂ ಅವ್ರ ತಂದೆ ತಾಯಿನ ಬಿಟ್ಟು ಹೋಗ್ಬಿಡ್ತಾರೆ. ಸೊ ಅಲ್ಲಿ ನಾವು ಆ ಥರ ಮಾಡಬಾರ್ದು ಎಂದು ದೇವರು ನಮ್ಗೆ ಹೇಳ್ಕೊಡ್ತಾರೆ. ಅದು ನಮ್ಮ ಜವಾಬ್ದಾರಿ, ತಂದೆ ತಾಯಿಯರು ನಮ್ಮ ಜವಾಬ್ದಾರಿ. ಮೂರನೆಯದು ಕುಟುಂಬದ ಮೌಲ್ಯಗಳು. ಕುಟುಂಬ ಅಂದರೆ ಹೇಗಿರ್ಬೇಕು, ಕುಟುಂಬ ಅಂದರೆ ಯಾರು, ಹೇಗೆ ಅನ್ನೋದನ್ನ ಹೇಳ್ಕೊಡ್ತಾರೆ. ನಾನೊಂದು ಕತೆ ಹೇಳ್ತೀನಿ, ಓಕೆನಾ? ಸೊ ಒಂದಿನ ಒಂದು ಊರಲ್ಲಿ, ಇದು ನಿಜವಾದ ಕತೆ. ಹಿಂಗೆ ತಾಯಿ, ಅಪ್ಪ ಅಮ್ಮ ಮಗು ಇರ್ತಾರೆ. ಅವರು ಹುಟ್ಟುತ್ತಾರೆ, ಒಂದು ಮಗು ಹುಟ್ಟುತ್ತೆ, ಅವ್ರಿಗೆ ಚೆನ್ನಾಗಿರ್ತಾರೆ. ಆದ್ರೆ ಮಗು ಬೆಳೀತಾ 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 ಈ ತರ ಜೀವನ ಎಲ್ಲೋ ಅವ್ರ ಜೊತೆ ಅಂತ ಹುಡುಗರ ಜೊತೆ ಎಲ್ಲ ಸೇರಿ ಆಟ ಆಡೋದಕ್ಕೆ ಹೋಗ್ತಾರೆ. ಆಟ ಆಡೋದಕ್ಕೆ ಹೋದಾಗ ಆಟ ಆಡ್ತಾ 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 ಏನಾಗುತ್ತೆ, ಮಗುಗೆ ಏಟು ಬಿದ್ದ್ಬಿಡುತ್ತೆ. ಅವನು ಬಿದ್ದು ತೀರಾ ಅವನ ಕಣ್ಣು ಏಟಾಗುತ್ತೆ, ಓಕೆನಾ? ಅವನ ಒಂದು ಕಲ್ಲು ಅವನ ಕಣ್ಣು ಗೊತ್ತಿ ಅವನ ಕೊನೆಗೆ ಆಸ್ಪತ್ರೆಗೆಲ್ಲ ಹೋಗಿ ತೋರಿಸಿದಾಗ ಡಾಕ್ಟರ್ ಏನಂತಾರೆ, ಅಮ್ಮ ನಿನ್ನ ಮಗನಿಗೆ ಕಣ್ಣು ಕಾಣಿಸಲ್ಲ ಅಮ್ಮ, ಇನ್ಮೇಲಿಂದ ಒಂದು ಕಣ್ಣು ಕಾಣಿಸುತ್ತೆ, ಇನ್ನೊಂದು ಕಣ್ಣು ಕಾಣಿಸೋದೇ ಇಲ್ಲ ಅಂತ ಹೇಳ್ತಾರೆ. ತಾಯಿ ತುಂಬಾ ನೊಂದ್ಕೋತಾಳೆ. ಅವ್ರು, ಅಯ್ಯೋ ನನ್ನ ಮಗನ ಕಣ್ಣು ಹೋಯ್ತಲ್ಲ, ಅಯ್ಯೋ ಏನ್ ಮಾಡ್ಲಿ ನಾನು, ಮುಂದೆ ಒಂದು ಸಮಾಜದಲ್ಲಿ ಅವನ ಮಗನ ಹೇಗ್ ತೋರಿಸ್ತಾನಪ್ಪ ಅಂತ ಅವ್ರಮ್ಮ ತುಂಬಾ ಅಳ್ತಾರೆ, ಪ್ರೇಯರ್ ಮಾಡ್ತಾರೆ, ಅಳ್ತಾರೆ, ಎಲ್ಲ ಮಾಡ್ತಾರೆ. ಆಮೇಲಿಂದ ಅವರಮ್ಮ ಅವರೇ ಯೋಚನೆ ಮಾಡಿಕೊಂಡು ಒಂದು ನಿರ್ಧಾರಕ್ಕೆ ಬರ್ತಾರೆ. ಅವ್ರ ಹಸ್ಬೆಂಡ್ ಹತ್ರ ಅವ್ರ ಯಜಮಾನ್ರ ಹತ್ರ ಮಾತಾಡ್ತಾರೆ. ನೋಡಮ್ಮ, ಇವಾಗ ನಮ್ಮ ಮಗನ ಕಣ್ಣು ಹಿಂಗಾಗ್ಬಿಟ್ಟಿದೆ, ಮುಂದೆ ಅವನ ಜೀವನ ಹೇಗೋ ಏನೋ, ಯಾರು ಏನ್ ಮಾತಾಡ್ತಾರೋ ಏನೋ ಗೊತ್ತಿಲ್ಲ. ನಾನೊಂದು ಕೆಲಸ ಮಾಡ್ತೀನಿ ರೀ, ನಾನು ಒಂದು ಕೆಲಸ ಮಾಡ್ತೀನಿ ರೀ, ನನ್ನ ಕಣ್ಣನ್ನ ನನ್ನ ಮಗನ ಕೊಡ್ತೀನಿ ರೀ, ಅವ್ನು ನನ್ನ ಕಣ್ಣಿಂದ ಲೋಕವನ್ನ ನೋಡ್ಲಿರಿ ಅಂತ ಹೇಳ್ತಾರೆ. ಅವ್ರ ಅಪ್ಪನೂ ಹೋಗ್ತಾರೆ. ಸರಿ ಆಯ್ತಮ್ಮ ಮಾಡು ಅಂತ ಹೇಳಿ ಹೋಗ್ತಾರೆ. ಆಮೇಲಿಂದ ಅವನಿಗೂ ಕಣ್ಣು ಬರುತ್ತೆ, ಎಲ್ಲ ಸರಿ ಹೋಗುತ್ತೆ. ಹೀಗೆ ಕಾಲ ಹೋಗ್ತಾ 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 ಅವನು 5ನೇ ಕ್ಲಾಸ್ ಬರ್ತಾನೆ. 5ನೇ ಕ್ಲಾಸಿಗೆ ಬಂದಾಗ ಯೂಶಲಿ ನನ್ನ ಅಪ್ಪ ನನ್ನ ಅಮ್ಮ ಎಲ್ಲ ನನ್ನ ಸ್ಕೂಲಿಗೆ ಬಿಡೋಕ್ಕೆ ಬರ್ತಿದ್ರು, ನನ್ನ ಜೊತೆ ಬರ್ತಿದ್ರು. ಅದೇ ಥರ ಅವರು ಹೋಗ್ತಾರೆ. ಹೋದಾಗ ಅವ್ರ ಫ್ರೆಂಡ್ಸ್ ಎಲ್ಲ ಏನು ಮಾಡ್ತಾರೆ, ಅಯ್ಯೋ ನಿಮ್ಮಮ್ಮ ಕುರುಡಿನ, ಅಯ್ಯೋ ನಿಮ್ಮಮ್ಮನ ಕಣ್ಣು ಕಾಣಿಸಲ್ವಾ, ಅಯ್ಯಯ್ಯೋ ನಿಮ್ಮಮ್ಮನ ಗೊತ್ತಾಗಲ್ವಾ ಅಂತ ಗೇಲಿ ಮಾಡ್ತಾರೆ ಹುಡುಗನ್ನ. ಆವಾಗ ಹುಡುಗ ಏನಂತಾನೆ, ಎಲ್ಲ ಸರಿ ಹೋಗುತ್ತೆ. ಸಂಜೆ ಬರ್ತಾನೆ ಮನೆಗೆ. ಬಂದ್ಬಿಟ್ಟು ಅವ್ರ ಅಮ್ಮನ ಕೂರಿಸ್ಕೊಂಡು ಕೇಳ್ತಾನೆ, ಅಮ್ಮ ನೀನ್ ಯಾಕೆ ಸ್ಕೂಲಿಗೆ ಬರಕ್ ಹೋದೆ, ಏನಕ್ಕೆ ನೀನ್ ನನ್ನ ಜೊತೆ ಬಂದೆ, ನೀನು ಇವತ್ತು ನಿನ್ನಿಂದ ನನ್ನ ಫ್ರೆಂಡ್ಸು ನನಗ್ ಬೈತಿದ್ದಾರೆ, ನಿಮ್ಮಮ್ಮ ಹಿಂಗೆ ಅಂತ ಹೇಳ್ತಿದ್ದಾರೆ, ನೀನು ಕೈ ಮುಗಿದ್ ಬಿಡ್ತೀನಮ್ಮ, ಇನ್ನೊಂದ್ಸತಿ ನನ್ನ ಸ್ಕೂಲ್ಗೆ ನನ್ನ ಬಿಡಕ್ಕೆ ಬರ್ಬೇಡ ಅಂತ ಹೇಳ್ತಾರೆ. ಅವ್ರಮ್ಮ ತುಂಬಾ ನೊಂದ್ಕೋತಾರೆ. ಸರಿ ಆಯ್ತು ಅಂತೇಳಿ ಅವತ್ತು ಕೊನೆ ಮತ್ತೆ ಅವರಮ್ಮ ಹೋಗೋದಿಲ್ಲ ಸ್ಕೂಲ್ ಬಿಡೋದಕ್ಕೆ. ಹೀಗೆ ಹೋಗ್ತಾ 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 ಅವನು SSLC ಬರ್ತಾನೆ, ಪಾಸ್ ಆಗ್ತಾನೆ, PU ಹೋಗ್ತಾನೆ, ಪಾಸ್ ಆಗ್ತಾನೆ, ಎಲ್ಲ ಆಗುತ್ತೆ. ಅವನು ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾನೆ, ಮದುವೆನೂ ಆಗ್ತಾನೆ. ಅವನು ಒಂದು ಮದುವೆ ಆಗ್ತಾನೆ. ಮದುವೆಗೆ ಅವ್ರ ಅಮ್ಮನಿಗೆ ಹೇಳಿರಲ್ಲ ಅವನು,
ಯಾಕೆ ಅಂದ್ರೆ ಅವ್ರ ಅಮ್ಮನ್ಗೆ ಕಣ್ಣಿರಲ್ಲ, ಜನರು ನೋಡಿ ಆಡ್ಕೋತಾರಲ್ಲ ಅಂತ ಅವ್ರ ಅಮ್ಮನ್ಗೆ ಹೇಳಿರಲ್ಲ, ಸುಮ್ನೆ ಹೋಗಿ ನಾನು ಮದ್ವೆ ಆಗ್ತಿದ್ದೀನಿ ಅಷ್ಟೇ, ದಯವಿಟ್ಟು ನೀನ್ ಬರ್ಬೇಡ, ಇದನ್ನೇ ಹೇಳಿರ್ತಾನೆ ಅವ್ರ ಅಮ್ಮನ್ಗೆ. ಅವ್ರಮ್ಮ ಅಲ್ಲೂ ತುಂಬಾ ನೊಂದ್ಕೋತಾರೆ. ಸರಿ ಆಯ್ತು, ಮದ್ವೆ ಆಗ್ತಾನೆ. ಅವ್ರ ಹೆಂಡತಿಗೆ ಹೇಳೇ ಇರಲ್ಲ ನನಗ್ ನಮ್ಮ ಅಮ್ಮ ಇದ್ದಾರೆ ಅಂತ, ಹೇಳೇ ಇರಲ್ಲ ಅವನು. ಓಕೆ ಫೈನ್, ಎಲ್ಲ ಆಯ್ತು. ಅವನಿಗೂ ಒಂದ್ ಮಗು ಹುಟ್ಟಿತು. ಒಂದಿನ ಫೋನ್ ಬರುತ್ತೆ ಅವ್ರ ಅಮ್ಮನ ಕಡೆಯಿಂದ. ಇವನು ಎತ್ತಲ್ಲ. ಆಮೇಲಿಂದ ಅವ್ರ ಅಪ್ಪ ಫೋನ್ ಮಾಡ್ತಾರೆ, ಎತ್ತುತ್ತಾನೆ. ಎತ್ಬಿಟ್ಟು, ಅಪ್ಪ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು, ಟೈಮ್ ಇದೆಯಾ ನಿನ್ನ ಹತ್ರ ಅಂತ ಕೇಳ್ತಾನೆ. ಅಪ್ಪ ಐ ಆಮ್ ಸೋ ಸಾರಿ, ಐ ಆಮ್ ಬಿಸಿ ಅಂತೇಳಿ ಕಟ್ ಮಾಡ್ತಾರೆ. ಏನಾದ್ರೂ ಇದ್ರೆ ಟೆಕ್ಸ್ಟ್ ಮಾಡಿ ಅಂತ ಹೇಳ್ತಾರೆ, ಮೆಸೇಜ್ ಮಾಡಿ. ಅವರಪ್ಪ ಅಲ್ಲಿ ತುಂಬಾ ಅನ್ಕೋತಾರೆ. ಅವ್ರಮ್ಮ ಕಾಯ್ತಾರೆ 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 ಕಾಯ್ತಾರೆ, ದಿನ ಪೂರ್ತಿ ಕಾಯ್ತಾರೆ. ಅವನ ಕಡೆಯಿಂದ ಫೋನೇ ಬರಲ್ಲ. ಆಮೇಲಿಂದ ಒಂದಿನ ಅವ್ರ ಅಮ್ಮನೇ ಹೋಗ್ತಾರೆ ಅವ್ರ ಮನೆ ಹತ್ರ, ಮಗನನ್ನು ಹುಡ್ಕೊಂಡು ಹೋಗ್ತಾರೆ. ಹೋಗ್ಬಿಟ್ಟು, ಅಪ್ಪ ನಾನ್ ನಿಮ್ಮಮ್ಮ ಬಂದಿದ್ದೀನಿ ಕಣೋ. ಅವ್ರ ಹೆಂಡತಿ ಬಾಗಿಲು ತೆಗ್ದಾಗ, ಯಾವ್ದೋ ಕೆಲ್ಸದಾಳು ಬಂದಿರ್ಬೇಕು, ನನಗ್ ಗೊತ್ತಿಲ್ಲ ಅಂತ ಹೇಳ್ತಾನೆ ಅವ್ರ ಮಗ. ಅವ್ರ ಅಮ್ಮನ್ಗೆ ಅಲ್ಲೂ ತುಂಬಾ ನೋವಾಗುತ್ತೆ. ಅಯ್ಯೋ ನನ್ನ ಮಗ, ನನ್ನ ಸ್ವಂತ ಮಗ ನನ್ನನ್ನೇ ಕೆಲ್ಸದಾಳು ಅಂತ ಹೇಳ್ಬಿಟ್ನಲ್ಲ ಅಂತ ತುಂಬಾ ನೊಂದ್ಕೋತಾರೆ. ಸರಿ ಆಯ್ತು, ಅದು ಎಲ್ಲ ಮುಗೀತು. ಮುಗಿದಾದ್ಮೇಲೆ ಮತ್ತೆ ಅವ್ರ ಅಮ್ಮ, ಸರಿ ನಾನೇ ಕೆಲ್ಸದವಳಮ್ಮ, ನಿನ್ ಮಗ ಕರ್ದಿದ್ದ, ಅಪಾಯಿಂಟ್ ಮಾಡಿದ್ದ ನನ್ನ ಅಂತೇಳಿ ಬರ್ತಾರೆ. ಎಲ್ಲ ಆಯ್ತು. ಅದ್ರ ನಾಳೆ ದಿನ ಮತ್ತೆ ಅವ್ರ ಅಮ್ಮನ ಫೋನ್ ಮಾಡ್ತಾರೆ ಆ ಮಗನಿಗೆ. ಅವ್ರ ಮಗ ಫೋನೇ ಎತ್ತೋದಿಲ್ಲ. ಆಮೇಲಿಂದ ಡಾಕ್ಟರ್ ಕಡೆಯಿಂದ ಫೋನ್ ಬರುತ್ತೆ, ನಿಮ್ಮಮ್ಮ ತೀರೋಗಿದ್ದಾರೆ, ಬಂದು ನೋಡಿ ಅಂತ ಬರುತ್ತೆ. ಆಗ ಓಡಿ ಬರ್ತಾನೆ, ಅಯ್ಯೋ ನನ್ನಮ್ಮ ಅಂತ ಓಡಿ ಬರ್ತಾನೆ ಆಸ್ಪತ್ರೆಗೆ ಬಂದಾಗ ಡಾಕ್ಟರ್ ಏನ್ ಮಾಡ್ತಾರೆ, ಒಂದು ಲೆಟರ್ ಬರ್ದಿರ್ತಾರೆ ಅವ್ರಮ್ಮ. ಅದನ್ನ ಅವ್ರ ಹಸ್ಬೆಂಡ್ ಕೇಳ್ಕೊಟ್ಟು, ಅವ್ರ ಹಸ್ಬೆಂಡ್ ಏನ್ ಮಾಡ್ತಾರೆ, ಅವ್ರ ಮಗನು ಕೊಡ್ತಾರೆ. ನಿಮ್ಮಮ್ಮ ಕೊನೆಯದಾಗಿ ನಿನ್ನ ಹತ್ರ ಮಾತಾಡ್ಬೇಕು ಅಂತಿದ್ರು, ಇನ್ನು ಟೈಮ್ ಕೊಡ್ಲಿಲ್ಲ, ನೀನ್ ಅವ್ರಿಗೆ ಬಿಸಿ ಅಂತ ಹೇಳ್ದೆ ಅಲ್ವಾ, ಈ ಲೆಟ್ರಲ್ಲಿ ಇದೆ, ತಗೋ ಓದು ಅಂತ ಕೊಡ್ತಾರೆ. ಅವನು ಓದ್ತಾನೆ. ತೆಗೆದು ನೋಡಿದಾಗ ಅದ್ರಲ್ಲಿ ಬರ್ತಿರುತ್ತೆ, ಅಪ್ಪ ನೀನು ಹುಟ್ಟುವಾಗ ನಾನು ಎಷ್ಟು ಕಷ್ಟಪಟ್ಟೆ ಗೊತ್ತಾ, ನಾನು 9 ತಿಂಗಳು ನಿನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಹೆಂಗ್ ಸಾಕಿದೆ ಗೊತ್ತಾ, ನೀನ್ ಬಂದ ಮೇಲೆ ನಿನಗೋಸ್ಕರ ನಾನು ಎಷ್ಟೊಂದು ತ್ಯಾಗ ಮಾಡಿದ್ದೀನಿ ಗೊತ್ತಾ, ಎಲ್ಲದ್ರಲ್ಲೂ ನಾನು ಒಂದು ಇಂಥ ತಿಂಡಿ ತಿನ್ಬೇಕು, ನೀನ್ ತಿನ್ಬೇಕು ಅಂತಂದ್ರೆ ನಾನು ಅದನ್ನ ಕೊಡ್ಸಿದೀನಿ, ನೀನ್ ಇಂಥದ್ ಮಾಡ್ಬೇಕು ಅಂದ್ರೆ ನಾನು ಅದನ್ನ ಮಾಡ್ಸಿದೀನಿ. ಇವತ್ತು ಕೊನೆಗೆ ನೀನೇ ನನ್ನ ಮನೆ ಕೆಲ್ಸದಾಳು ಅಂತ ಹೇಳಿ ನಿರಾಕರಿಸ್ಬಿಟ್ಟಲ್ಲಪ್ಪ, ನಿನ್ನ ಹೆಂಡತಿಗೂ ಸಹ ನೀನ್ ನನ್ನ ಅಮ್ಮ ಅಂತ ಹೇಳ್ಕೊಳ್ಳಿಲ್ವಲ್ಲಪ್ಪ, ಅಷ್ಟು ಬೇಡದವಳಾಗ್ಬಿಟ್ಟಿದ್ದೀನ ನಾನು. ಇವತ್ತು ನೀನು ನಿನ್ನ ಹೆಂಡತಿ ನಿನ್ನ ಮಗು ಅಂತ ಸಾಕ್ತಿರೋದಕ್ಕೆ ಕಾರಣನೇ ನಾನು ಕೊಟ್ಟ ಕಣ್ಣು. ನಾನು ಅವತ್ತು ನಿನಗೆ ಕಣ್ಣು ಕೊಟ್ಟಿರ್ಲಿಲ್ಲ ಅಂದ್ರೆ ನಿನ್ ಪ್ರಪಂಚನ ಹೇಗ್ ನೋಡ್ತಿದ್ದೆ, ನಾನಿದ್ದ ಪರಿಸ್ಥಿತಿಯಲ್ಲಿ ನೀನ್ ಇರ್ಬೇಕಿತ್ತು ಅವಾಗ ಅಂತ ಹೇಳಿ, ಇಂತೆ ನಿನ್ನ ಪ್ರೀತಿಯ ಅಮ್ಮ ಅಂತ ಹೇಳಿ ಬರ್ತು ಸತ್ತೋಗ್ಬಿಟ್ಟಿರ್ತಾರೆ. ಈ ಕಥೆಯ ಮುಖಾಂತರ ನಾವೇನ್ ಅರ್ಥ ಮಾಡ್ಕೊಬೇಕು ಅಂದ್ರೆ, ಯಾವತ್ತೇ ಆಗ್ಲಿ, ಯಾವುದೇ ಕಾರಣಕ್ಕೆ ಆಗ್ಲಿ, ನಮ್ಮ ತಾಯಿ ಆಗ್ಲಿ ತಂದೆಯನ್ನಾಗ್ಲಿ ಅಸಡ್ಡೆ ಮಾಡ್ಬಾರ್ದು. ನಾನು ಹೇಳ್ತಿರೋದು, ಅವ್ರು ಬದುಕಿದ್ದಾಗ್ಲೇನೆ ಯೇಸು ಸ್ವಾಮಿ ನೋಡಿ, ಶಿಲ್ಬೆಯಲ್ಲಿ ಅಷ್ಟೊಂದು ರಕ್ತ ಸುರಿಸಿ, ಅಷ್ಟೊಂದು ಕೈ ಕಾಲುಗಳಲ್ಲಿ ಮೊಳೆ ಹೊಡೆದು, ಅಷ್ಟೊಂದು ನೋವು ತಿಂತಿದ್ರು ಅವರು ಲೋಕದ ಬಗ್ಗೆ ಯೋಚನೆ ಮಾಡಿದ್ರು. ನನ್ನ ತಾಯಿ, ಅಯ್ಯೋ ನನ್ನ ತಾಯಿಯನ್ನು ಯಾರಪ್ಪ ನೋಡ್ಕೋತಾರೆ, ನಾನ್ ಸತ್ತೋಗ್ಬಿಟ್ರೆ ನನ್ನ ತಾಯಿಯನ್ನು ಯಾರು ನೋಡ್ಕೋತಾರೆ ಅನ್ನೋ ಯೋಚನೆ ಅವ್ರಿಗೆ ಬಂತು. ಈವಾಗ ಯೋಸೇಫನ ಎಲ್ಲಿದ್ದ? ತಾಯಿ ಮರಿಯಳಿದ್ದಳು, ಮರಿಯಳ ತಂಗಿಯರಿದ್ದರು, ಜಾನ್ ಇದ್ದ, ಎಲ್ಲರೂ ಇದ್ರಲ್ವಾ. ಯೋಸೇಫ ಎಲ್ಲೋಗಿದ್ದ? ಅವರ ಸ್ವಂತ ಗಂಡ ಎಲ್ಲೋಗಿದ್ರು? ನನ್ನ ಪ್ರಕಾರ ಯೋಸೇಫ ಕೂಡ ತೀರೋಗ್ಬಿಟ್ಟಿರ್ತಾರೆ, ಅವರ ಜೊತೆ ಇರಲ್ಲ, ಅವರು ಕೂಡ ಸತ್ತೋಗ್ಬಿಟ್ಟಿರ್ತಾರೆ. ನನ್ನ ಪ್ರಕಾರ, ನಾನ್ ಸ್ಟಡಿ ಮಾಡಿರೋ ಪ್ರಕಾರ ಯೋಸೇಫ ಕೂಡ ಇರೋದಿಲ್ಲ. ಸೊ ಹಾಗಾಗಿ ಮರಿಯಳಿಗೆ ಯಾರಾದ್ರೂ ಒಬ್ರು ಆಧಾರ ಬೇಕಂತ. ಯಾರಾದ್ರೂ, ಇವಾಗ ಅಪ್ಪನೂ ಇಲ್ಲ, ಅವ್ರ ಗಂಡನನ್ನು ಕಳ್ಕೊಂಡ್ರು. ಈಗ ನನ್ನ ಮಗನನ್ನು ಸಾಯ್ತಿದ್ದಾನೆ, ಶಿಲ್ಬೆ ಮೇಲೆ ಮೊಳೆ ಹೊಡೆದು ನನ್ನ ಪಾಪಗಳಿಗೋಸ್ಕರ ಅವನನ್ನು ಗುದ್ದಿ ಸತ್ತೋಗ್ತಿದ್ದಾನೆ, ನನ್ನ ಜೊತೆ ಯಾರು ಇಲ್ವಲ್ಲ ಅಂತ ಯೋಚನೆ ಮಾಡ್ತಾರೆ. ಯೇಸು ಸ್ವಾಮಿ ಯೋಚನೆ ಮಾಡ್ತಾರೆ. ಹಾಗಾಗಿ ಅವನನ್ನು ಹತ್ತಿರದಲ್ಲಿ ನಿಂತಿದ್ದ ಅಮ್ಮ ಹಾಗೂ ಅವನ ಪ್ರೀತಿಯ ಶಿಷ್ಯನನ್ನು ನೋಡಿ, ಅಮ್ಮ ಬಾಯಿಲಿ, ಅಪ್ಪ ಬಾಯಿಲಿ, ಇಲ್ಲೋ ಇನ್ಮೇಲಿಂದ ಇವರೇ ನಿನ್ನ ತಾಯಿ, ನಿನ್ನ ಮಗ ಇವರೇ, ಇನ್ಮೇಲಿಂದ ಇವರು ನಿನ್ನ ಜವಾಬ್ದಾರಿ ಅಂತ ಒಪ್ಪಿಸಿಕೊಡ್ತಾರೆ. ಸೊ ನಾನ್ ಮಾಡ್ತಿದ್ದ ಕರ್ತವ್ಯವನ್ನು ನೀನ್ ಮಾಡು, ನಾನ್ ಮಾಡ್ತಿದ್ದ ತ್ಯಾಗ, ನಾನ್ ಮಾಡ್ತಿದ್ದನ್ನೆಲ್ಲ ನನ್ನ ಅಮ್ಮನ ನಾನು ಹೇಗ್ ನೋಡ್ಕೋತಿದ್ದೆ ಅದೇ ತರ ನೀನ್ ನೋಡ್ಕೊ ಅಂತ ಹೇಳಿ ಒಪ್ಪಿಸ್ಕೊಡ್ತಾರೆ. ಇದೇ ತರ ನಾನು ನಿಮ್ಗೆ ಹೇಳ್ತಿರೋದು, ತಂದೆ ತಾಯಿಗಳು ಬದುಕಿದ್ದಾಗ್ಲೇನೆ ಅವರನ್ನು ಪ್ರೀತಿಸ್ರಿ, ಅವರು
ಅವ್ರಿಗೆ ಏನ್ ಬೇಕು, ಏನ್ ಅಮ್ಮಮ್ಮ ಅಂದ್ರೆ ಏನ್ ಕೇಳ್ಬಿಡ್ತಾರೆ ಅವರು, ಒಂದೊತ್ತು ಊಟ ಅಷ್ಟೇ. ಅದು ಬಿಟ್ಟು ಒಂಚೂರು ಪ್ರೀತಿ ಅಷ್ಟೇ ಅಲ್ವಾ. ಇನ್ನೇನ್ ಕೇಳ್ತಾರೆ ಅವ್ರು ನಮ್ಮಿಂದ? ಇನ್ನೇನ್ ದುಡ್ಡು ಕೇಳ್ತಾರ? ಇಲ್ಲ. ನನ್ಗೆ ಆಸ್ತಿ ಅಂತಸ್ತು ಮಾಡ್ಕೊಡು, ನನ್ನ ಹೆಸ್ರಿಗೆ ಮಾಡ್ಕೊಡು ಅಂತಾರ? ಇಲ್ಲ. ಎಲ್ಲ ನಮ್ಗೋಸ್ಕರನೇ ಅಲ್ವಾ. ಅವ್ರು ಕೇಳೋದೇನು? ಒಂದು ಚೂರು ಪ್ರೀತಿ, ಒಂದೊತ್ತು ಊಟ. ಇದನ್ನು ಕೊಡಕ್ಕಾಗ್ಲಿಲ್ಲ ಅಂದ್ರೆ ನಾವ್ ಯಾಕೆ ಭೂಮಿ ಮೇಲೆ ಬದುಕಿದ್ದು? ಏನ್ ಪ್ರಯೋಜನ ಅಲ್ವಾ? ಸೊ ಅದಕ್ಕಾಗಿ ನಾನ್ ನಿಮ್ಗೆ ಹೇಳ್ತಿದೀನಿ, ದಯವಿಟ್ಟು ಫೋನು ನನ್ನಿಂದ ಹಿಡ್ಕೊಂಡು ನಾನು ಹೇಳ್ತಿದ್ದೀನಿ, ಇನ್ಮೇಲಿಂದ ಆದ್ರೂ ಎಲ್ಲ ಯವ್ನಸ್ತರು, ನನ್ನ ತಂಗಿ, ನನ್ನ ಸ್ನೇಹಿತರು ಎಲ್ಲರಿಗೂ, ನನ್ನ ಅಕ್ಕ, ನನ್ನ ಅತ್ತೆ, ನನ್ನ ಅಮ್ಮ ಎಲ್ಲರೂ ಕೂತಿದ್ದೀರಾ, ಎಲ್ರಿಗೂ ಹೇಳ್ತಿದ್ದೀನಿ, ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡ್ರೆ ದೇವರು ವರ ಕೂಡ ಕೊಡ್ತಾನೆ. ಏನ್ ಗೊತ್ತಾ? ಆಜ್ಞೆಗಳಲ್ಲಿ, ಆಜ್ಞೆ ಕೂಡ ಅದೇ, ಹಾನರ್ ಯುವರ್ ಫಾದರ್ ಅಂಡ್ ಮದರ್ ಅಲ್ವಾ. ನಿಮ್ಮ ತಂದೆ ತಾಯಿ ಮಾತುಗಳನ್ನ ಕೇಳಿರಿ. ಯೇಸು ಸ್ವಾಮಿ ಕೂಡ ಅವರು 33 ವರ್ಷಗಳ ಕಾಲ ಬದುಕಿದ್ರು ಭೂಮಿ ಮೇಲೆ. ಒಂದು ಸಾರಿನೂ ಅವ್ರ ಅಪ್ಪ ಅಮ್ಮಗೆ ವಿರುದ್ಧವಾಗಿ ಹೋದ್ರು ಅಂತ ನಾವು ಬೈಬಲಲ್ಲಿ ಎಲ್ಲೂ ಓದಿಲ್ಲ, ಎಲ್ಲೂ ಬರ್ದೂ ಇಲ್ಲ. ಅವರು ದೀನತೆಯಿಂದನೇ ಆದರಣೆ ಮಾಡಿದ್ರು ಅವ್ರ ಅಪ್ಪ ಅಮ್ಮನ. ಅವ್ರು ಸಾಯೋವಾಗ್ಲೂ ಅವ್ರ ಅಮ್ಮನ ಅವ್ರ ಶಿಷ್ಯನಿಗೆ ಒಪ್ಪಿಸ್ಕೊಡ್ತಾರಂದ್ರೆ ಎಷ್ಟು ಪ್ರೀತಿ ಅಲ್ವಾ. ಅವ್ರ ಅಮ್ಮನ ಮೇಲೆ ಎಷ್ಟು ಪ್ರೀತಿ ಇಟ್ಟಿರ್ತಾರಲ್ವಾ. ಅದೇ ಅವ್ರ ತರ ಇರೋದಕ್ಕಂತೂ ನಮ್ಮ ಕೈಲಿ ಆಗಲ್ಲ, ನಾವು ಅಷ್ಟು ಒಳ್ಳೆಯವರು ಅಲ್ಲ. ಆದ್ರೆ ಅವರು ಅವತ್ತಲ್ಲಿ ತೋರಿಸಿದ ಪ್ರಕಾರ ನನ್ನ ತಂದೆ, ನನ್ನ ತಾಯಿ, ಅವ್ರು ಎಷ್ಟು ವರ್ಷ ಬದುಕ್ತಾರೋ ಏನೋ ನನಗೆ ಗೊತ್ತಿಲ್ಲ. ಅವ್ರು ಬದುಕಿರೋ ವರ್ಷ ಆದ್ರೂ ನನ್ನ ಜೊತೆ ನನ್ನ ಚೆನ್ನಾಗಿ ನೋಡ್ಕೊಳ್ಳೋಣ, ನನ್ನ ಚಿಕ್ಕ ವಯಸ್ಸಿಂದ ಸಾಕಿದ್ರಲ್ಲ, ನನ್ಗೆ ಏನ್ ಬೇಕೋ ಎಲ್ಲ ಕೊಟ್ರಲ್ಲ, ಅವ್ರನ್ನ ನೋಡ್ಕೊಳ್ಳೋಣ. ಸಾಯೋವರೆಗೂ ಆದ್ರೂ ಒಂದೊತ್ತು ಊಟ ಕೊಡೋಣ. ಅವ್ರಿಗೆ ಯಾವಾಗ್ಲೂ ಫೋನಿಂದ ಏನೂ ಸಿಗಲ್ಲ. ಫೋನಿಂದ ಎಲ್ಲ ಟೈಮ್ ವೇಸ್ಟ್ ಅಷ್ಟೇನೆ. ಏನಾದ್ರೂ ಕಲಿ ಅಂತದಿದ್ರೆ ಕಲಿಬಹುದು, ಇಲ್ವಾ? ನಾವು ಸುಮ್ಮನೆ ರೀಲ್ಸ್ ನೋಡ್ತಿರ್ತೀವಲ್ಲ. ನಮ್ಮಮ್ಮ ನಾನು ಎಷ್ಟೇ ತಪ್ಪು ಮಾಡಿದ್ರು, ನಾನು ಎಷ್ಟೇ ಏನೇ ಅಂದ್ರು, ಅವ್ರಿಗೆ ತಿರುಗಿಸಿ ಮಾತಾಡಿದ್ರು ಒಂದು ದಿನ ಆದ್ರೂ ಅವ್ರು ನನ್ಗಾಗ್ಲಿ ನನ್ನ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೇ ಇಲ್ಲ. ಅಮ್ಮ ನನಗೆ ಕಾಸು ಬೇಕು ಅಂದ ತಕ್ಷಣ ಫಸ್ಟ್ ಹೌದಾ ಕಾಸು ಬೇಕಾ ಅಂತೇಳಿ ಹಾಕದೆ ಅವರು. ನನ್ನ ಜೀವನದಲ್ಲಿ ನನ್ಗೆ ಏನೇ ಆದ್ರೂ ಏನೇ ಮಾಡಿದ್ರು ಫಸ್ಟ್ ಓಡೋಗ್ತೀನಿ ನನ್ನ ಅಮ್ಮ ಹತ್ರ, ಅಮ್ಮ ನನ್ಗೆ ಬೇಕು ಅಂತ. ಸೊ ಅದಕ್ಕೆ ಹೇಳ್ತಿದ್ದೀನಿ, ಅವ್ರು ಬದುಕಿದ್ದಾಗ್ಲೇನೆ ಅವರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವರು ಹೋದ್ಮೇಲೆ ನೀವೆಷ್ಟೇ ಅವ್ರ ಸಮಾಧಿ ಮುಂದೆ ಹೋಗಿ ಕೂಗರು ಅವ್ರು ಕೇಳಿಸ್ಕೊಳ್ಳೋದಿಲ್ಲ. ಅವ್ರು ಬದುಕಿದ್ದಾಗ್ಲೇನೆ ಅವ್ರಿಗೆ ಒಳ್ಳೇದ್ ಮಾಡಿ, ಅವ್ರು ಬದುಕಿದ್ದಾಗ್ಲೇನೆ ಅವ್ರಿಗೆ ಮರ್ಯಾದೆ ಕೊಡಿ, ಅವ್ರು ಬದುಕಿದ್ದಾಗ್ಲೇನೆ ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡಿ. ಅದನ್ನೇ ದೇವರು ಕೂಡ ಹೇಳೋದು, ನಿನ್ನ ತಂದೆ ತಾಯಿಯನ್ನ ಸನ್ಮಾನಿಸಿದರೆ ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವೆ ಎಂದು ಬೈಬಲ್ ಅಲ್ಲಿ ಬರೆದಿದೆ. ನೀನ್ ಬಹುಕಾಲ ಬದುಕ್ಬೇಕಾ? ನೀನ್ ಬೇಕಾಗಿರೋದೆಲ್ಲ ಆಗ್ಬೇಕಾ? ನಿನ್ ತಂದೆ ತಾಯಿ ಚೆನ್ನಾಗಿ ನೋಡ್ಕೊ, ಇದನ್ನಷ್ಟನ್ನೇ ಬಿಟ್ಟು ಬೇರೆ ಏನೋ ಹೇಳಿಲ್ಲ ದೇವ್ರು. ನಿನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊ ಅಷ್ಟೇನೆ, ಅದನ್ನ ಬಿಟ್ಟು ಬೇರೆ ಏನೋ ಹೇಳಿಲ್ಲ. ಆ ಟೈಮಲ್ಲಿ ನನ್ನ ಅಷ್ಟೋ ನೋವಲ್ಲಿದ್ರು, ಅಷ್ಟೋ ವ್ಯಾಧಿ, ಅಷ್ಟೋ ಬಾಧೆಯಲ್ಲಿದ್ರು ಯೇಸು ಸ್ವಾಮಿ ನನ್ನ ಅಮ್ಮ, ಅಯ್ಯೋ ನನ್ನ ಅಮ್ಮನ ಮುಂದಿನ ಪರಿಸ್ಥಿತಿ ಏನು, ಅಯ್ಯೋ ನನ್ನ ಅಮ್ಮನ್ಗೆ ಯಾರು ಗತಿ ಅಂತ ಹೇಳಿ ಅದು ಅವ್ರ ಬಗ್ಗೆ ಯೋಚನೆ ಮಾಡಿದ್ರಲ್ವಾ, ಅದೇ ತರಾನೇ ಅದೇ ಪ್ರಕಾರ ನಾವು ಯೋಚನೆ ಮಾಡ್ಬೇಕು. ನನ್ನ ಅಮ್ಮ ಏನಾದ್ರು ಹೇಳೋದಕ್ಕಿಂತ ಮುಂಚೆ, ಏನಾದ್ರು ಮಾಡೋದಕ್ಕಿಂತ ಮುಂಚೆ ನನ್ನಮ್ಮ ಎಲ್ಲಿ ಹೊಂದ್ಕೋತಾರೆ, ನನ್ನಪ್ಪ ಎಲ್ಲಿ ಹೊಂದ್ಕೋತಾರೆ, ಎಲ್ಲದನ್ನು ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಇವತ್ತೊಂದು ಅವಕಾಶ ಇದೆ ಎಲ್ಲ ಯಬ್ಬನಸ್ಥರಿಗೂ, ಎಲ್ಲ ಇಲ್ಲಿ ಯಾರ್ಯಾರ ತಂದೆ ತಾಯಿ ಮಕ್ಕಳಿದ್ದಾರೋ ಎಲ್ಲರಿಗೂ ಒಂದೇ ಒಂದು ಅವಕಾಶ ಇದೆ. ಇವಾಗ ಅಕಸ್ಮಾತ್ ತಿಳಿದೆ ಏನೋ ತಪ್ಪು ಮಾಡಿರ್ತೀರ, ತಪ್ಪು ಮಾಡದೆ ಯಾರು ಇಲ್ಲ, ಏನೋ ತಪ್ಪು ಮಾಡಿರ್ತೀರಲ್ವಾ, ಇವತ್ತು ಅವ್ರಿಗೆ ಕ್ಷಮೆ ಕೇಳಿ, ಸಾರಿ ಮಮ್ಮಿ, ಸಾರಿ ಆಯ್ತಾ. ಇರೋ ಅಷ್ಟು ದಿನ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಯೇಸು ಸ್ವಾಮಿ ಕೂಡ ಇದನ್ನೇ ಹೇಳೋದು, ಅವ್ರ ತಂದೆ ಅವ್ರ ತಾಯಿನ ಅವ್ರು ಹೇಗ್ ನೋಡ್ಕೊಂಡ್ರು, ಅವ್ರು ಹೇಗ್ ಆಚರಣೆ ಮಾಡಿದ್ರು ಅದೇ ಪ್ರಕಾರ ನನ್ನ ತಂದೆ ನನ್ನ ತಾಯಿ ನೀವೆಲ್ಲರೂ ಅಷ್ಟೇನೆ ಆಚರಣೆ ಮಾಡ್ಬೇಕು. ಕುಟುಂಬದ ಮೌಲ್ಯವನ್ನು ಅರ್ಥ ಮಾಡ್ಕೊಳ್ಬೇಕು. ಇದೇ ಅಲ್ವಾ ದೇವರು ನಮ್ಗೆ ಹೇಳ್ಕೊಟ್ಟಿದ್ದು. ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ನಾನು ಕೊಡ್ತೀನಿ. ಮರಿಯಳು ಯಾಕೆ ಸುಮ್ಮನಿದ್ದಳು? ಇಷ್ಟೆಲ್ಲ ಮಾಡಿದ್ರು, ಇಷ್ಟೆಲ್ಲ ನಮ್ಮ ಪೇರೆಂಟ್ಸ್ ಅಂದ್ರೆ ಬೈತಾರೆ, ಹೊಡಿತಾರೆ. ಏನಕ್ಕೆ ಮರಿಯಳು ಸುಮ್ಮನೆ ಆಗಿದ್ಲು ಗೊತ್ತಾ? ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 34-35. ಅವರನ್ನು ಆಶೀರ್ವದಿಸಿ ತಾಯಿಯಾದ ಮರಿಯಳಿಗೆ
ಇಗೋ, ಈತನು ಇಸ್ರಾಯೇಲ್ ಜನರಲ್ಲಿ ಅನೇಕರು ಬೀಳುವುದಕ್ಕೂ ಅನೇಕರು ಏಳುವುದಕ್ಕೂ ಕಾರಣನಾಗಿರುವನು ಮತ್ತು ಜನರು ಎದುರು ಮಾತಾಡುವುದಕ್ಕೆ ಗುರುತಾಗಿರುವನು. ಹೀಗೆ ಬಹು ಜನರ ಅಂತರಂಗದ ವಿಚಾರಗಳು ಬಯಲಿಗೆ ಬಂದವು. ಇದಕ್ಕೆ ಈತನು ಹುಟ್ಟಿದ್ದು. ಇದಲ್ಲದೆ ನಿಮ್ಮ ಪ್ರಾಣಕ್ಕಂತೂ ಅಲಗು ನಾಟಿದಂತಾಗುವುದು ಎಂದು ಹೇಳಿದನು. ಈ ಮಾತಿನ ಪ್ರಕಾರ ಅವತ್ತು ಸೀಮೋನನು ಯೇಸು ಸ್ವಾಮಿಗೆ ನಾಮಕರಣ ಮಾಡಿಸುವಾಗ ಹೇಳಿದ ಮಾತು. ಸೀಮೋನನು ದೇವರ ಭಕ್ತರಾಗಿರ್ತಾರೆ. ಅವರು ಯೇಸುವನ್ನು ಕೈಯಲ್ಲಿ ಎತ್ಕೊಂಡು ಹೇಳ್ತಾರೆ, ಅಮ್ಮ ನೋಡು, ನಿನ್ಗೂ ಒಂದಿನ ಬರುತ್ತೆ, ನಿನ್ ಮನ್ಸಿಗೆ ನೋವಾಗೋ ದಿನನೂ ಬರುತ್ತೆ. ಅದು ಅವತ್ತು ಆ ಶಿಲ್ಬೆಯಲ್ಲಿ ಯೇಸು ಸ್ವಾಮಿ ಸಾಯುವಾಗ ಅಲ್ಲಿ ನಿಂತಿರ್ತಾರಲ್ಲ ತಾಯಿ, ಅವಾಗ ನೆನ್ಸ್ಕೊಳ್ತಾರೆ, ಓ ಆ ಮಾತಿನ ಅರ್ಥ ಇದಾಗಿತ್ತು. ಸೊ ದೇವರನ್ನ ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು ಎಂದು ನಾವು ಹೇಗೆ ಓದ್ಕೊಳ್ತೀವೋ ಅದೇ ರೀತಿ ಯೇಸುಗೆ ಹೀಗಾಗುತ್ತೆ ಅಂತ ಅವ್ರ ತಾಯಿಗೂ ಕೂಡ ಗೊತ್ತಿತ್ತು. ಅವ್ರ ತಾಯಿ ಯೇಸುವನ್ನು ಅವ್ರಿಗೆ ಒಪ್ಪಿಸ್ಕೊಟ್ಬಿಟ್ಟಿದ್ರು, ದೇವರಿಗೆ ಒಪ್ಪಿಸ್ಕೊಟ್ಬಿಟ್ಟಿದ್ರು. ಅವ್ರ ಮನ್ಸಲ್ಲಿ ನೊಂದ್ಕೊಳ್ಳೋದು ದೇವರಿಗೆ ಮಾತ್ರ ಕೇಳ್ತಿತ್ತು, ದೇವ್ರು ಮಾತ್ರ ಕೇಳಿಸ್ಕೋಬೋದಿತ್ತು. ಸೊ ಹೀಗೆ ಯೇಸುವನ್ನು ಮರಿಯಳು ಒಪ್ಪಿಸಿಕೊಟ್ಟಿದ್ದರಿಂದ ಮರಿಯಳು ಸುಮ್ಮನೆ ಇದ್ರು, ಏನೂ ಮಾತಾಡ್ಲಿಲ್ಲ. ಈ ಮೂರನೇ ವಾಕ್ಯದ ಪ್ರಕಾರ ಏನ್ ಅರ್ಥ ಆಗುತ್ತೆ ಅಂದ್ರೆ, ಯಾವುದೇ ಕಾರಣಕ್ಕೆ ಆಗ್ಲಿ ನಮ್ಮ ತಂದೆ ತಾಯಿಯನ್ನು ನಾವು ದೂಷಿಸಬಾರ್ದು. ತಂದೆ ತಾಯಿಯನ್ನು ಕೆಟ್ಟದಾಗಿ ನೋಡೋದಾಗ್ಲಿ, ಕೆಟ್ಟದಾಗಿ ಅನ್ಕೊಳ್ಳೋದಾಗ್ಲಿ ನಾವು ಮಾಡಬಾರ್ದು. ಅವರನ್ನು ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಭೂಮಿ ಮೇಲೆ ತುಂಬಾ ಕಾಲ ಬಾಳಿ ಬದುಕ್ತೀವಿ. ಇದೇ ಈ ಮೂರನೇ ಮಾತಿನ ಅರ್ಥ. ಅವ್ರ ತಾಯಿ ಯೇಸು ಸ್ವಾಮಿ ಹೇಗೆ ತಾಯಿಯನ್ನು ಒಪ್ಪಿಸಿಕೊಟ್ರು, ಅದೇ ರೀತಿ ಇವತ್ತು ನಮ್ಮ ತಂದೆ ತಾಯಿಗಳನ್ನು ಮುಪ್ಪಿನವರೆಗೂ ಅವ್ರ ಕೊನೆ ಕಾಲದವರೆಗೂ ನಾವು ಅವ್ರ ಜೊತೆಯಾಗಿದ್ದು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು. ಅದೇ ಅವರು ನಮ್ಮಿಂದ ಬಯಸದೆ ಹೊರತು ಬೇರೆ ಏನು ಬಯಸಲ್ಲ. ಆಮೇಲೆ